ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧನೆ ಮಾಡುವ. ನಿಮ್ಮ ಸಂಕಟ, ದುಃಖ, ನೋವು, ಚಿಂತೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು. ಬನ್ನಿ, ನಾವು ಒಟ್ಟಾಗಿ ತಂದೆಯನ್ನು ಆರಾಧಿಸುವ, ವಾಕ್ಯವನ್ನು ಧ್ಯಾನ ಮಾಡುವ. ಓಕೆ, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾರು ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ಅಥವಾ ಮೆಸೇಜಸ್ಗಳನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಕಮ್, ಈ ಸಂಜೆ ವೇಳೆಯಲ್ಲಿ ನಾವು ಎಲ್ಲರೂ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮ ಮಧ್ಯದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಕಮ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಯುವರ್ ಪ್ರೆಸೆನ್ಸ್ ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್. ಈರಾಮ ಶಂತರ ಕಾಬ್ಲಾ ಬಾಬಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ನಿನ್ನನ್ನ ರಾಧಿಸುವೆ, 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 ನಿನ್ನನ್ನ ರಾಧಿಸುವೆ. ಚಲಿಸುವ ಆತ್ಮರೇ, ಪರಿಶುದ್ಧ ದೇವರಾತ್ಮನೇ, ವಿವೇಕದ ಆತ್ಮನೇ, ಪರಿಶುದ್ಧ ದೇವರಾತ್ಮನೇ, ಚಲಿಸುವ ಆತ್ಮನೇ, ಪರಿಶುದ್ಧ ದೇವರಾತ್ಮನೇ, ವಿವೇಕದ ಆತ್ಮನೇ, ಪರಿಶುದ್ಧ ದೇವರಾತ್ಮನೇ, ನಿನ್ನನ್ನ ರಾಧಿಸುವೆ, ನಿನ್ನನ್ನ ರಾಧಿಸುವೆ, ನಿನ್ನನ್ನ ರಾಧಿಸುವೆ, ನಿನ್ನನ್ನ ರಾಧಿಸುವೆ.
ಧೈರ್ಯದ ಆತ್ಮನೇ ಪರಿಶುದ್ಧ ದೇವರಾತ್ಮನೇ ಜ್ಞಾನದ ಆತ್ಮನೇ ಪರಿಶುದ್ಧ ದೇವರಾತ್ಮನೇ ಸಂತೈಸಿದ ಆತ್ಮನೇ ಪರಿಶುದ್ಧ ದೇವರಾತ್ಮನೇ ನಡೆಸಿದ ಆತ್ಮನೇ ಪರಿಶುದ್ಧ ದೇವರಾತ್ಮನೇ ಸಂತೈಸಿದ ಆತ್ಮನೇ ಪರಿಶುದ್ಧ ದೇವರಾತ್ಮನೇ ನಡೆಸಿದ ಆತ್ಮನೇ ಪರಿಶುದ್ಧ ದೇವರಾತ್ಮನೇ ನಿನ್ನನ್ನ ಆರಾಧಿಸುವೆ 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 Yes Lord ನಿನ್ನನ್ನ ಆರಾಧಿಸುವೆ Yes Lord ನಿನ್ನನ್ನ ಆರಾಧಿಸುವೆ ನಿನ್ನನ್ನ ಆರಾಧಿಸುವೆ Thank you Lord Thank you Lord Worship you Master Glorify your name Lord ತಂದೆ ನಿನ್ನ ಸನ್ನಿಧಾನದಲ್ಲಿ ನಾವು ಆನಂದ ಪಡ್ತಾ ಇದ್ದೇವೆ There is a fullness of joy in your presence, O God. Yes, Master. Thank you, Lord, your grace. Thank you, Lord, your anointing. Thank you, Lord, your favor and protection, O God. Spirit of God, be guided by you and led by you. Understand by your word. Know by your word, O God. Thank you. ತಂದೆ ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ ನಾವು ನಿನ್ನಿಂದ ಕೇಳಲು ಬಯಸ್ತೇವೆ ನಿನ್ನಿಂದ ನಾವು ನಡೆಸಲ್ಪಡುತ್ತೇವೆ ಪ್ರತಿಯೊಂದು ಹೃದಯಗಳು ಸಂತೈಸಲ್ಪಡಲಿ ಪ್ರತಿಯೊಬ್ಬರ ಪ್ರಶ್ನೆಗೆ ಉತ್ತರವಾಗಿ ನೀನು ಮಾತಾಡುವನಾಗಿದ್ದಿ ಥ್ಯಾಂಕ್ ಯು ತಂದೆ ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ Amen, amen, amen. ಓಕೆ ಪ್ರೈಸ್ ಗಾಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ ಬನ್ನಿ ಇವತ್ತು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಕಮ್ ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್ ದೇವರ ವಾಕ್ಯ ಎವ್ರಿ ಡೇ ನೀವು ಕೇಳ್ತಾ ಇರ್ತೀರಿ ಓದ್ತೀರಿ ದೇವರ ವಾಕ್ಯ ಅದು ಹೊಂದುವವರಿಗೆ ಅದು ಜೀವ ದೇಹಕ್ಕೆಲ್ಲ
ಅದು ಆರೋಗ್ಯ. ಚಾಪ್ಟರ್ 21 ವರ್ಸ್ 22-23 ಜಾನೋಕ್ತಿಯಲ್ಲಿ ಹೇಳ್ತದೆ. ಜಾನೋಕ್ತಿ 4ನೇ ಅಧ್ಯಾಯ 20ನೇ ವಚನ. ಇಲ್ಲಿ ದೇವರ ವಾಕ್ಯ ಇದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನೆಕ್ಸ್ಟ್ ಹೇಳ್ತದೆ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದ ಒಳಗೆ ಇಟ್ಟುಕೋ. ಹೃದಯದ ಹೊರಗೆ ಅಲ್ಲ, ಹೃದಯದ ಒಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವ ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಎಲ್ಲರಿಗೆ ದೇವರ ವಾಕ್ಯ ಜೀವ ಅಲ್ಲ, ಎಲ್ಲರಿಗೆ ದೇವರ ವಾಕ್ಯ ಆರೋಗ್ಯ ಅಲ್ಲ. ಬಟ್ ಎಲ್ಲರಿಗೂ ಜೀವ ಸಿದ್ಧವಾಗಿದೆ, ಎಲ್ಲರಿಗೂ ಆರೋಗ್ಯ ಸಿದ್ಧವಾಗಿದೆ. ಇಲ್ಲಿ ಬೈಬಲ್ ಹೇಳ್ತದೆ, ಅವುಗಳನ್ನು ಹೊಂದುವವರಿಗೆ ಅವು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ. ಅನೇಕರು ದೇವರ ವಾಕ್ಯವನ್ನು ಹೊಂದುವುದಿಲ್ಲ, ಅದರಿಂದ ಆ ವಾಕ್ಯದಿಂದ ಅವರಿಗೆ ಯಾವ ಪ್ರಯೋಜನ ಕೂಡ ಆಗುವುದಿಲ್ಲ, ಆ ವಾಕ್ಯ ಅವರಿಗೆ ಜೀವ ಆಗುವುದಿಲ್ಲ, ಅದು ದೇಹಕ್ಕೆ ಆರೋಗ್ಯ ಕೂಡ ಆಗುವುದಿಲ್ಲ. ದೇಹಕ್ಕೆ ಆರೋಗ್ಯ ಆಗಬೇಕಾದ್ರೆ ಅದನ್ನು ನಾವು ಆತ್ಮದ ಒಳಗೆ ಅದನ್ನು ಹೊಂದಬೇಕು. ಯಾವಾಗ ನಾವು ಆತ್ಮದ ಒಳಗೆ ಆ ವಾಕ್ಯವನ್ನು ನಾವು ಹೊಂದುತ್ತೇವೆ, ಆಗ ಅದು ನಮ್ಮ ದೇಹಕ್ಕೆ ಹೆಲ್ತನ್ನು, ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಓಕೆ, ಅದಕ್ಕೋಸ್ಕರ ದೇವರ ವಾಕ್ಯ ನಮಗೆ ಇನ್ಸ್ಟ್ರಕ್ಷನ್ ಕೊಡುತ್ತದೆ. ಅವುಗಳನ್ನು ಹೊಂದುವವರಿಗೆ ಅವ ಜೀವ, ದೇಹಕ್ಕೆಲ್ಲ ಅವ ಆರೋಗ್ಯ. ದೇವರ ವಾಕ್ಯ ಸೌಂಡ್ ಕೇಳಿದಾಗೆ ನೀವು ಕೇಳಬಹುದು. ಓಕೆ, ದೇವರ ವಾಕ್ಯವನ್ನು ಇಂಪಾರ್ಟೆಂಟ್, ಅದನ್ನು ಆಲಿಸುವಂಥದ್ದು. ಏನು ದೇವರು ನನ್ನ ಹತ್ರ ಮಾತಾಡುತ್ತಾನೆ ಅದನ್ನು ಆಲಿಸುವಂಥದ್ದು. ನೆಕ್ಸ್ಟ್ ಕೇಳುವಂಥದ್ದು. ಆಲಿಸುವುದಂತ ಹೇಳಿದರೆ ಅನೇಕ ಸೌಂಡ್ಗಳು ನಿಮ್ಮ ಮಧ್ಯದಲ್ಲಿ ಕಾಣಬಹುದು, ಅನೇಕ ಸ್ವರಗಳು ಕಾಣಬಹುದು, ನಕಾರಾತ್ಮಕ ಸ್ವರಗಳು ಅಥವಾ ನೆಗೆಟಿವ್ ಸ್ವರಗಳು. ದೇರ್ ಆರ್ ಸೋ ಮೆನಿ ವಾಯ್ಸಸ್ ಇನ್ ದ ವರ್ಲ್ಡ್. ಲೋಕದಲ್ಲಿ ಅನೇಕ ಸ್ವರಗಳು ಕಾಣ್ತವೆ, ಕೇಳ್ತವೆ. ಅದರ ಮಧ್ಯದಲ್ಲಿ ನಿನ್ನ ಗಮನ ದೇವರ ವಾಕ್ಯವನ್ನು ಆಲಿಸುವಂಥದ್ದು. ಯಾವಾಗ ನೀನು ಆಲಿಸ್ತಿ, ಆ ವಾಕ್ಯವನ್ನು ಕೇಳುತ್ತಿ. ಯಾವಾಗ ನೀನು ಕೇಳುತ್ತಿ, ಇಟ್ ವಿಲ್ ಪ್ರೊಡ್ಯೂಸ್ ಪಿಕ್ಚರ್ ಇನ್ ಯೋರ್ ಮೈಂಡ್. ಪ್ರತಿಯೊಂದು ದೇವರ ವಾಕ್ಯ ನಿನ್ನ ಒಳಗೆ ಅದು ಚಿತ್ರಣವನ್ನು ಉಂಟು ಮಾಡುತ್ತದೆ, ಅದು ಪಿಕ್ಚರನ್ನು ಪ್ರೊಡ್ಯೂಸ್ ಮಾಡುತ್ತದೆ, ಚಿತ್ರಣವನ್ನು ಉಂಟು ಮಾಡುತ್ತದೆ. ಓಕೆ, ದ ವರ್ಡ್ಗಳು, ಮಾತುಗಳು, ಅದು ಚಿತ್ರಣವನ್ನು ಉಂಟು ಮಾಡುತ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ದಟ್ ಮೀನ್ಸ್ ನೀನು ಆ ವಾಕ್ಯದಲ್ಲಿ ನಿನ್ನನ್ನು ನೋಡಬೇಕು. ಅವುಗಳ ಮೇಲೆ ನಿನ್ನ ದೃಷ್ಟಿ ತಪ್ಪದಿರಲಿ. ಇಲ್ಲಿ ಮಾತಾಡುವಂಥದ್ದು ನಿನ್ನ ಹೊರಗಿನ ಕಣ್ಣುಗಳಿಗೆ ಅಲ್ಲ, ಇಲ್ಲಿ ಮಾತಾಡುವಂಥದ್ದು ನಿನ್ನ ಇನ್ನರ್ ಕಣ್ಣುಗಳಿಗೆ. ನಿನ್ನ ಆಂತರ್ಯದ ಕಣ್ಣುಗಳು ಆ ವಾಕ್ಯ ಎಂಬ ಕನ್ನಡಿಯಲ್ಲಿ ನಿನ್ನನ್ನೇನು ನೋಡಲಿಕ್ಕೆ ಕಲಿಯಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಕೇಳುವವರು ಮಾತ್ರ ಆಗದೆ ಆ ವಾಕ್ಯವನ್ನು ಮಾಡುವವರಾಗಿರಿ. ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ತನ್ನನ್ನು ನೋಡದವನು, ಅಪ್ಲೈ ಮಾಡದವನು, ಅನುಸರಿಸದವನು, ಅವನು ಹುಟ್ಟು ಮುಖವನ್ನು ಕನ್ನಡಿಯಲ್ಲಿ ನೋಡಿ ತಾನು ಹೀಗೇನೆ ಇದ್ದೇನೆ ಎಂದು ತಕ್ಷಣ ಮರೆತು ಹೋಗುವ ವ್ಯಕ್ತಿ ಹಾಗೆ. ಪ್ರೈಸ್ ಗಾಡ್. ಮರೆತು ಹೋಗುವ ವ್ಯಕ್ತಿ. ಹೇಗೆ ಕನ್ನಡಿ ನಿನ್ನ ಹೊರಗಿನ ಚಿತ್ರಣವನ್ನು ನಿನ್ನನ್ನು ಪ್ರತಿಬಿಂಬಿಸ್ತದೋ, ಅದೇ ರೀತಿ ದೇವರ ವಾಕ್ಯ ನೀನು ಯಾರಾಗಿದೆಯೆಂದು ನಿನ್ನನ್ನು ಪ್ರತಿಬಿಂಬಿಸ್ತದೆ, ನಿನ್ನನ್ನು ತೋರಿಸ್ತದೆ ನೀನು ಹೇಗಿದೆ ಎಂದು. ಯಾವಾಗ ನೀವು ಕಂಟಿನ್ಯೂ ಆಗಿ ಅವುಗಳ ಮೇಲೆ ನಿನ್ನ ದೃಷ್ಟಿ ತಪ್ಪುವುದಿಲ್ಲ, ಯಾವಾಗ ನೀನು ಅವುಗಳ ಮೇಲೆ ಕಂಟಿನ್ಯೂ ಆಗಿ ನೋಡ್ತಿ,
ಆ ವಾಕ್ಯಗಳು ನಿನ್ನ ಆತ್ಮಕ್ಕೆ ವರ್ಗಾವಣೆ ಆಗ್ತದೆ. ಪ್ರೈಸ್ ಗಾಡ್. ಹೃದಯದ ಒಳಗೆ ಇಟ್ಟುಕೋ ಅಂತ ಹೇಳಿದರೆ ಇಲ್ಲಿ ಸತ್ಯವೇದ ಮಾತಾಡುವಂಥ ಹೃದಯ ನಮ್ಮ ಮಾಂಸದ ಹೃದಯ ಅಲ್ಲ. ಸತ್ಯವೇದ ಮಾತಾಡುವಂಥ ಹೃದಯ ಅದು ನಮ್ಮ ಹ್ಯೂಮನ್ ಸ್ಪಿರಿಟ್, ನಮ್ಮ ಆತ್ಮ. ಓಕೆ, ಆತ್ಮ. ಅದಕ್ಕೋಸ್ಕರ ಯೇಸು ಸ್ವಾಮಿ ಮಾತಾಡುವಾಗ ಆತನ ಶಿಷ್ಯರಿಗೆ ಅದು ಅರ್ಥ ಆಗಲಿಲ್ಲ. ನಾವು ನೋಡ್ತೇವೆ, ನಾವು ಓದಿದ್ರೆ ನಮಗೆ ಸಿಗ್ತದೆ 6ನೇ 60ನೇ ವಚನ ಯೋಹಾನ ಸುವಾರ್ತೆಯಲ್ಲಿ 6 ಚಾಪ್ಟರ್ 60 ವರ್ಸ್. ನಾವು ಪುನಃ ಇಲ್ಲಿ ನಾವು ಬರುವ ಯೇಸುವಿನ ಶಿಷ್ಯರಿಗೆ ಅದು ಅರ್ಥ ಆಗಲಿಲ್ಲ. ಓಕೆ, 59ರಲ್ಲಿ ಓದುವ ನಾವು. ಓಕೆ, ಕಪೆರ್ನೌಮಿನ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ಏನು ಹೇಳಿದನು? ನೀವು ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲವೆಂದು. ಓಕೆ, 54ನೇ ವಚನದಲ್ಲಿಂದ ಓದ್ತಾನೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದುತ್ತಾನಲ್ಲ, ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಓಕೆ, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮ ಒಳಗೆ ಜೀವ ಇಲ್ಲ. ನಿಮ್ಮ ಒಳಗೆ ನೋ ಲೈಫ್, ನಿಮ್ಮ ಒಳಗೆ ಜೀವ ಇಲ್ಲ. ಓಕೆ, 59ನೇ ವಚನ ನೋಡ್ತೇವೆ. 60ನೇ ವಚನ ಓದುವ ನಾವು. ಯೋಹಾನ ಸುವಾರ್ತೆಯಲ್ಲಿ 6ನೇ 60ನೇ ವಚನ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡರು. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು. Therefore many of his disciples, when they heard this, said, this is hard saying, who can understand it? ಯಾರಿಗೆ ಇದು ಅರ್ಥ ಆಗ್ತದೆ ಅಂದುಕೊಂಡರು. ಓಕೆ, ನೆಕ್ಸ್ಟ್. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳುಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತು. ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುತ್ತೀರಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೆ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿ ಜೀವವಾಗಿ ಅವೆ. ಪುನಃ ನಾನು ಓದ್ತೇನೆ, 63ನೇ ವಚನ, ವೆರಿ ವೆರಿ ಇಂಪಾರ್ಟೆಂಟ್. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇದೆ. ದೇವರ ವಾಕ್ಯ ಎಂಬುವಂಥದ್ದು ಆತ್ಮ ಮತ್ತು ಜೀವ. ಅದನ್ನು ನಾವು ಮಾನುಷಿಕ ಬುದ್ಧಿಯಿಂದ ಅದನ್ನು ಅರ್ಥ ಮಾಡಿಕೊಳ್ಳುವುದಲ್ಲ. ಅದಕ್ಕೆ ಬೈಬಲ್ ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವನ್ನು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂದು ಮೊದಲು ತಿಳಿದುಕೊಳ್ಳ್ರಿ. ಯೇಸು ಸ್ವಾಮಿ ಮಾತಾಡುವಾಗ ಇವರು ಮಾನುಷಿಕ ಬುದ್ಧಿಯಿಂದ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಅದು ಅವರಿಗೆ ಅರ್ಥ ಆಗಲಿಲ್ಲ. ನನ್ನ ಮಾಂಸವನ್ನು ತಿನ್ನದೆ ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಹೇಳ್ತಿರುವಾಗ, ಓಕೆ, ಅದೇ ರೀತಿ ದೇವರ ವಾಕ್ಯ ಯೇಸು ಹೇಳಿದ ಅದು ಆತ್ಮವಾಗಿಯೂ ಜೀವವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳಿದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ಓಕೆ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಹೃದಯ ಅಂತ ಹೇಳಿದರೆ ನಮ್ಮ ಹ್ಯೂಮನ್ ಸ್ಪಿರಿಟ್. ಮ್ಯಾನ್ ಇಸ್ ಎ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಮನುಷ್ಯನು ಆತ್ಮಸ್ವರೂಪಿಯಾಗಿದ್ದಾನೆ, ಅವನಿಗೆ ಪ್ರಾಣ ಇದೆ. ಶರೀರ ಎಂಬ ಈ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ಓಕೆ, ಯಾವಾಗ ದೇವರ ವಾಕ್ಯ ನಮ್ಮ ಆತ್ಮದೊಳಗೆ ಪ್ರವೇಶ ಮಾಡುತ್ತದೆ, ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಅವುಗಳನ್ನು ಹೊಂದುವವರಿಗೆ, ಯಾರು ಆತ್ಮದಲ್ಲಿ ಆ ವಾಕ್ಯವನ್ನು ಹೊಂದಿದಾರೋ ಅವರಿಗೆ ಅದು ಜೀವ, ದೇಹಕ್ಕೆಲ್ಲ ಅದು ಆರೋಗ್ಯ. ಪ್రైಸ್ ಗಾಡ್. ದೇಹಕ್ಕೆಲ್ಲ ಅದು ಆರೋಗ್ಯ. ನಿಮಗೆ ಆರೋಗ್ಯವನ್ನು ಅದು ಪ್ರೊಡ್ಯೂಸ್ ಮಾಡುತ್ತದೆ. ನಿಮ್ಮ ದೇಹಕ್ಕೆ ಆರೋಗ್ಯ ಪ್ರೊಡ್ಯೂಸ್ ಮಾಡುತ್ತದೆ. ನಿಮಗೆ ಅದು ಲೈಫ್ ಕೊಡುತ್ತದೆ, ನಿಮಗೆ ಅದು ಜೀವ ಕೊಡುತ್ತದೆ. ಅದರಿಂದ ಇಂಪಾರ್ಟೆಂಟ್ ಏನಂತ ಹೇಳಿದರೆ, ದೇವರ ವಾಕ್ಯವನ್ನು ಪುನಃ ಪುನಃ ಆಲಿಸಿ ಕೇಳುವಂಥದ್ದು. ದೃಷ್ಟಿಸುವುದಂದರೆ ನೀವು ಮೆಡಿಟೇಟ್ ಮಾಡುವಂಥದ್ದು. ಆ ವಾಕ್ಯವನ್ನು ಪುನಃ ಪುನಃ
ಮೆಡಿಟೇಟ್ ಮಾಡೋದು. ಮೆಡಿಟೇಷನ್ ಅಂತ ಹೇಳಿದ್ರೆ ಒನ್ ಟೈಪ್ ಆಫ್ ದ ಕನ್ಫೆಷನ್, ಸೇಯಿಂಗ್, ನಿನ್ನಷ್ಟಕ್ಕೆ ನೀನು ಹೇಳುವಂಥದ್ದು. ಕನ್ಫೆಷನ್ ಅಂತ ಹೇಳಿದರೆ ನಿನ್ನಷ್ಟಕ್ಕೆ ನೀವು ಹೇಳುವಂಥದ್ದು, ರೀಕಾಲ್ ಮಾಡುವಂಥದ್ದು, ಹೇಳುವಂಥದ್ದು. ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜೀವಸ್ವರೂಪನಾದ ದೇವರಿಗೆ ಜೀವಸ್ವರೂಪನಾದ ಮಗನಾಗಿ ನಾನು ಹುಟ್ಟಿದ್ದೇನೆ. ದಟ್ ಮೀನ್ಸ್ ನೀನು ನಿನ್ನನ್ನು ವಾಕ್ಯದಲ್ಲಿ ನೋಡುತ್ತಿ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಗಾಯಗಳಿಂದ ನನಗೆ ಗುಣ ಆಯಿತು. ದಟ್ ಮೀನ್ಸ್ ನೀನು ಹೃದಯದಲ್ಲಿ ಇಟ್ಟುಕೊಳ್ಳುತ್ತಿ. ದಟ್ ಮೀನ್ಸ್ ನೀನು ನೋಡುತ್ತಿ. ನೀವು ಕಂಟಿನ್ಯೂ ಆಗಿ ನೋಡುವಾಗ ನಿಮ್ಮ ಪ್ರಾಣದಲ್ಲಿ ಇಮೋಷನ್ ಅದು ಪ್ರೊಡ್ಯೂಸ್ ಮಾಡ್ತದೆ, ಲೈಫ್ ಅದು ಪ್ರೊಡ್ಯೂಸ್ ಮಾಡ್ತದೆ. ನಿಮ್ಮ ದೇಹಕ್ಕೆ ಆ ಲೈಫ್ ಆರೋಗ್ಯವನ್ನುಂಟು ಮಾಡುತ್ತದೆ. ಅದು ಝೋಯೆ ಲೈಫ್, ಗಾಡ್ ಕೈಂಡ್ ಆಫ್ ಲೈಫ್ ಅಂತ ಹೇಳ್ತಾರೆ. ಅದು ನಿಮ್ಮ ದೇಹಕ್ಕೆ ರಿಫ್ರೆಶ್ಮೆಂಟ್ ಮಾಡುತ್ತದೆ. ಓಕೆ, ನಿಮ್ಮ ದೇಹವನ್ನು ನೂತನಪಡಿಸ್ತದೆ. ಬಟ್ ಇಂಪಾರ್ಟೆಂಟ್, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುವಂಥದ್ದು, ಅಪ್ಲೈ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಸಿ ಯುವರ್ ಸೆಲ್ಫ್. ಓಕೆ, ಹೃದಯದಲ್ಲಿ ಇಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ವೆರಿ 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 ಸಿಂಪಲ್. ದೇವರ ವಾಕ್ಯವನ್ನು ಪುನಃ 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 ಕೇಳಿರಿ. ಓಕೆ, ಅಂಟಿಲ್ ನಿಮಗೆ ಪ್ರಕಟಣೆ ಆಗುವ ತನಕ ಅದನ್ನು ಕೇಳಿರಿ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ನೀನು ಯಾವಾಗಲೂ ರೋಗದಲ್ಲಿ ಬೀಳುವಂಥದ್ದನ್ನು ನೋಡಬೇಡ, ಯಾವಾಗಲೂ ನೀನು ಆರೋಗ್ಯದಲ್ಲಿ ಇರುವಂಥದ್ದನ್ನು ನೋಡು. ಒಬ್ಬ ಸಹೋದರ ನನ್ನ ಹತ್ರ ಹೇಳಿದ, ಯಾರೋ ಅವನಿಗೆ ಒಂದು ಪ್ರಾಪೆಸಿ ಕೊಟ್ಟರು, ನಿನಗೆ ಇಂಥ ಅಮಾವಾಸ್ಯೆ ಬರುವಾಗ ನೀನು ಸಿಕ್ ಬೀಳ್ತೀಯ ಅಂತ. ದ ವರ್ಡ್ ಆಫ್ ನಾಲೆಜ್ ಕೊಟ್ಟರು. ಎವ್ರಿ ಟೈಮ್ ಅವನು ಸಿಕ್ ಬೀಳುವಂಥದ್ದು, ಜ್ವರ ಬರುವಂಥದ್ದು ಅವನಿಗೆ ಅಮಾವಾಸ್ಯೆ ಬರುವಾಗ. ಮತ್ತು ಜ್ವರ ಬರುವಾಗ ಅವನಿಗೆ ಗೊತ್ತಾಗ್ತದೆ ಏನಂತೇಳಿ, ಯಾವ ಡೇಟ್ ನೋಡುವಾಗ ಅಮಾವಾಸ್ಯೆ. ಯಾಕಂತ ಹೇಳಿದ್ರೆ ಅವನು ರಾಂಗ್ ಸಂಗತಿಯನ್ನು ಕೇಳಿದ, ರಾಂಗ್ ಸೀಡ್ ಅವನ ಒಳಗೆ ಪ್ರವೇಶವಾಯಿತು. ರಾಂಗ್ ಸೀಡ್ ರಾಂಗ್ ಸಂಗತಿಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ. ರೈಟ್? ಎವ್ರಿ ಟೈಮ್ ಅವನಿಗೆ ಜ್ವರ ಬರ್ತಾ ಇತ್ತು. ಯಾಕಂದ್ರೆ ಅವನು ರಾಂಗ್ ಕೇಳಿದ, ರಾಂಗ್ ಪ್ರಾಪೆಸಿ ಕೇಳಿದ್ದ. ಪ್ರಾಪೆಸಿ ಮಾಡುವವನಿಗೂ ಅದೇ ರೀತಿ, ನಾನು ಹೇಳಿದ್ದು ಆಯ್ತಲ್ಲ ಅಂತ. ಇವನು ನಂಬುವವನಿಗೆ ಏನು, ವಾಕ್ಯದ ಜ್ಞಾನ ಇಲ್ಲದವನಿಗೆ, ಅದು ಹೇಳಿದಾಗೆ ಆಯ್ತಲ್ಲ, ಅವ್ರು ಕರೆಕ್ಟ್ ಹೇಳಿದ್ರು ಅಂತ. ನೋ, ಎನಿ ಪ್ರಾಪೆಸಿ ನೀನು ನಂಬುವುದಾದರೆ ಬಿಲೀವ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದ ಬೈಬಲ್ ಹೇಳ್ತದೆ, ಪ್ರವಾದನೆಗಳನ್ನು ಹೀನೈಸಬೇಡ್ರಿ. ಡೋಂಟ್ ನೆಗ್ಲೆಕ್ಟ್ ದ ಪ್ರಾಪೆಸಿ, ಬಟ್ ಎಲ್ಲ ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಮಾತ್ರ ಹಿಡಿಯಿರಿ ಅಂತ ವಾಕ್ಯ ಹೇಳ್ತದೆ. ಥೆಸಲೋನಿಕ 5:20 ಹೇಳ್ತದೆ, ಪವಿತ್ರಾತ್ಮನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಹೀನೈಸಬೇಡ್ರಿ. ಡು ನಾಟ್ ಡಿಸ್ಪೈಸ್ ದ ಪ್ರಾಪೆಸಿಸ್. ಓಕೆ, ಮುಂದೆ 21ನೇ ವಚನ ಹೇಳ್ತದೆ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ. ಎಲ್ಲವನ್ನು ಪರಿಶೋಧಿಸಿ ಯಾವುದರಿಂದ? ಟೆಸ್ಟ್ ಥ್ರೂ ದ ವರ್ಡ್ ಆಫ್ ಗಾಡ್. ಥ್ರೂ ದ ವರ್ಡ್ ಆಫ್ ಗಾಡ್. ಈ ಸಹೋದರನನ್ನು ಆನ್ಲೈನಲ್ಲಿ ರೈಟ್ ಸಂಗತಿಗಳನ್ನು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ. ಆವತ್ತಿನಿಂದ ಅವನಿಗೆ ಅಮಾವಾಸ್ಯೆ ಬರಲಿ, ಏನೇ ಬರಲಿ, ಅವನು ಸಿಕ್ಕ ಬೀಳಲಿಲ್ಲ. ದೇವರ ವಾಕ್ಯ ಎಂಬುವಂಥದ್ದು ಬೀಜ. ಒಂದು ಗದ್ದೆಯಲ್ಲಿ ನೀವು ಸರಿಯಾದ ಬೀಜವನ್ನು ಹಾಕಬಹುದು, ರಾಂಗ್ ಬೀಜವನ್ನು ಹಾಕಬಹುದು. ದಟ್ ದ ಪ್ರಿನ್ಸಿಪಲ್. ಯಾವ ಬೀಜವನ್ನು ಹಾಕಿದ್ದೀರಿ ಅದೇ ಸಂಗತಿ ಅದು ಪ್ರೊಡ್ಯೂಸ್ ಮಾಡುತ್ತದೆ. ದಟ್ ದ ಪ್ರಿನ್ಸಿಪಲ್. ಮನುಷ್ಯ ಏನು ಬಿತ್ತುತ್ತಾನೆ ಅವನ ಗದ್ದೆಯಲ್ಲಿ, ಆತನು ಹಣಜು ಬಿತ್ತಿದರೆ ಹಣಜು ಅದು ಪ್ರೊಡ್ಯೂಸ್ ಮಾಡುತ್ತದೆ. ಗೋಧಿಯನ್ನು ಬಿತ್ತಿದರೆ ಅದು ಗೋಧಿ ಪ್ರೊಡ್ಯೂಸ್ ಮಾಡುತ್ತದೆ. ಓಕೆ, ಅದೇ ರೀತಿ ನಮ್ಮ ಹೃದಯ ಎಂಬುವಂಥದ್ದು ಒಂದು ಭೂಮಿ ಇದ್ದ ಹಾಗೆ, ನಮ್ಮ ಹೃದಯ ಎಂಬುವಂಥದ್ದು ಒಂದು ಗದ್ದೆ ಇದ್ದ ಹಾಗೆ.
ಅದರಲ್ಲಿ ನಾವು ಎಲ್ಲ ಮಾತುಗಳನ್ನು ಹಾಕುವಂಥದ್ದಲ್ಲ. ಮಗನೇ, ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡು ಅಂತ ಹೇಳ್ತದೆ. ಮುಂದೆ ಅಲ್ಲಿ ಸಿಕ್ಕಿದ ಸಂಗತಿಗಳನ್ನು ಇಡೀ ದಿನ ನಾವು ಕಿವಿಯೊಳಗೆ ಹಾಕುವಂಥದ್ದಲ್ಲ. ನೀವು ಕೇಳುವ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳಿದ ಎಚ್ಚರವಾಗಿರಿ. ಎಲ್ಲವನ್ನು ಕೇಳುವಂಥದ್ದಲ್ಲ. ಅದು ಇದು ಎಲ್ಲವನ್ನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ನಕಾರಾತ್ಮಕ ಸಂಗತಿಗಳನ್ನು, ನೆಗೆಟಿವ್ಗಳನ್ನು ಕೇಳುವಂಥದ್ದಲ್ಲ. ಇವತ್ತು ಅನೇಕರು ಸಿಕ್ಕು ಬೀಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ತಪ್ಪಾದ ಸಂಗತಿಗಳನ್ನು ಕೇಳ್ತಾರೆ, ತಪ್ಪಾದ ಸಂಗತಿಗಳನ್ನು ಅವ್ರು ನಂಬ್ತಾರೆ. ರೈಟ್? ಬೈಬಲ್ ಹೇಳ್ತದೆ, ನಿನ್ನ ಹೃದಯವನ್ನು 23ನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೊ, ಅದರ ಒಳಗಿಂದ ಜೀವಧಾರೆಗಳು ಹೊರಡುತ್ತವೆ. ನಿಮ್ಮ ಹೊಟ್ಟೆಯ ಒಳಗಿಂದ, ನಂಬುವವರ ಹೊಟ್ಟೆಯ ಒಳಗಿಂದ ಜೀವಧಾರೆಗಳು ಹೊರಡುತ್ತವೆ. ನಂಬುವವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಓಕೆ, ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು ನೀವು ಗಾರ್ಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸಿಕ್ಕಿದೆಲ್ಲ ಕೇಳುವಂಥದ್ದು, ಸಿಕ್ಕಿದೆಲ್ಲವನ್ನು ಕಿವಿ ತೆರೆಯುವಂಥದ್ದಲ್ಲ. ಕಂದ, ನನ್ನ ಮಾತುಗಳನ್ನು ಆಲಿಸು. ಯಾಕಂದರೆ ದೇವರ ವಾಕ್ಯ ನಮ್ಮ ಮನಸ್ಸನ್ನು ತೊಳೆಯುತ್ತದೆ. ಇಟ್ಸ್ ಅ ವಾಟರ್, ಅದು ನೀರಾಗಿದೆ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. ಇಟ್ ವಿಲ್ ಕ್ಲೆನ್ಸ್ ಯು. ಓಕೆ, ಸಿಕ್ಕಿದ್ದನ್ನು ನಾವು ನಂಬುವುದಲ್ಲ. ಓಕೆ, ವಿ ಕೆನಾಟ್ ನೆಗ್ಲೆಕ್ಟ್ ಎನಿ ಒನ್, ಬಟ್ ಬೈಬಲ್ ಇರ್ತದೆ, ರೈಟ್ ಆದ ಸಂಗತಿಗಳನ್ನು ಮಾತ್ರ ಹಿಡಿಯಿರಿ. ಇಲ್ಲ ಅಂತೇಳಿ ನಿಮ್ಮ ಒಳಗಿದ್ದ ಪವಿತ್ರ ಆತ್ಮನ ಬಿಟ್ಟು ಹೋಗ್ತಾನೆ ಅಂತ ಹೇಳಿಲ್ಲ, ಆ ಪವಿತ್ರ ಆತ್ಮನು ನಂದಿ ಹೋಗ್ತಾನೆ. ನಿಮ್ಮ ಒಳಗಿದ್ದ ಫೈರ್ ಅದು ನಂದುತ್ತದೆ, ಆ ಬೆಂಕಿ ಆರಿ ಹೋಗ್ತದೆ. ಓಕೆ, ಯಾವಾಗ ನಿಮ್ಮ ಕಿವಿಗಳು ತಪ್ಪಾದ ಸಂಗತಿಗಳಿಗೆ ಓಪನ್ ಇದೆ, ನಕಾರಾತ್ಮಕ ಸಂಗತಿಗಳನ್ನು ನೀವು ವಾಚ್ ಮಾಡ್ತೀರಿ, ನಕಾರಾತ್ಮಕ ಸಂಗತಿಗಳನ್ನು ಕೇಳ್ತೀರಿ, ನಿಮ್ಮ ಒಳಗಿದ್ದ ಬೆಂಕಿಯನ್ನು, ಆ ಪವಿತ್ರಾತ್ಮನ ಒಂದು ಫೈರ್, ಒಂದು ಝೀಲನ್ನು ನೀವು ನಂದಿಸಿ ಬಿಡ್ತೀರಿ. ಯಾವಾಗ ನೀವು ರೈಟ್ ಸಂಗತಿಗಳನ್ನು ಕೇಳ್ತೀರಿ, ಸರಿಯಾದ ಸಂಗತಿಗಳನ್ನು ದೃಷ್ಟಿಸ್ತೀರಿ, ಸರಿಯಾದ ಸಂಗತಿಗಳು ನಿಮ್ಮ ಹೃದಯದಲ್ಲಿ ಇಡ್ತೀರಿ, ಆಗ ಅವುಗಳನ್ನು ಹೊಂದುವಾಗ ನಿಮ್ಮ ಜೀವವನ್ನು ಹೊಂದುತ್ತೀರಿ, ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಹೊಂದುತ್ತೀರಿ. ನೆಕ್ಸ್ಟ್ ಬೈಬಲ್ ಹೇಳುತ್ತೆ, ಮಗನೇ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕು. ನೀನು ಒಂದು ದಿನ ಆರೋಗ್ಯದಲ್ಲಿ ಇದ್ದುಕೊಂಡು ನೆಕ್ಸ್ಟ್ ಡೇ ಸಿಕ್ಕಿ ಬೀಳುವಂಥದ್ದಲ್ಲ. ಅದರಿಂದ ಜೀವ ತಾರೆಗಳು ಹೊರಡುತ್ತವೆ. ನೀನು ರೈಟ್ ಆದ ಸಂಗತಿಗಳನ್ನು ಕೇಳಿದರೆ ರೈಟ್ ಆದ ಸಂಗತಿಗಳನ್ನು ನಂಬುತ್ತಿ, ರೈಟ್ ಆದ ಸಂಗತಿ, ಸರಿಯಾದ ಸಂಗತಿಗಳನ್ನು ಹೊಂದುತ್ತಿ. ಓಕೆ, ಅದಕ್ಕೆ ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 26ನೇ ವಚನ, ಮಾರ್ಕ್ ಚಾಪ್ಟರ್ 4:26. ಮಾರ್ಕ್, ಇನ್ನು ಆತನವರಿಗೆ 24ರಲ್ಲಿ ಮೊದಲು ಓದುವ 24. ಮತ್ತು ಆತನವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನೂ ಕುಡಿಸಿಕೊಡುವರು. ಪ್ರೈಸ್ ಗಾಡ್. ನೆಕ್ಸ್ಟ್ 25ನೇ ವಚನ, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದ ತೆಗೆಯಲ್ಪಡುವುದು ಎಂದು ಹೇಳಿದವನು. ನೆಕ್ಸ್ಟ್ 26ನೇ ವಚನ, ಆತನು ಇನ್ನೂ ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದೇರುತ್ತಾ ಇರಲು, ಓಕೆ, ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ. ನೀವು ದೇವರ ರಾಜ್ಯದ ಮಾತುಗಳನ್ನು, ರೈಟ್ ಮಾತುಗಳನ್ನು ನೀವು ಕೇಳುತ್ತಾ ಇದ್ದಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ಒಂದು ದೇವರ ರಾಜ್ಯ ಮತ್ತು ಸೈತಾನ್ ರಾಜ್ಯ. ಒಂದು ವೇಳೆ ಜನರು ಆತ್ಮಿಕವಾಗಿ ಮಲಗಿದಾಗ ಸ್ಪಿರಿಚುವಲ್ ನೀವು ಸೀರಿಯಸ್ ಇಲ್ಲದಾಗ ಸೈತಾನನು ಹಣಜೆಯನ್ನು ಬಿತ್ತುತ್ತಾನೆ. ರಾಂಗ್ ಸೀಡ್ಗಳನ್ನು ನಿಮ್ಮ ಹಾರ್ಟಲ್ಲಿ ಬಿತ್ತುತ್ತಾನೆ. ರಾಂಗ್ ಸೀಡ್ ರಾಂಗ್ ಹಾರ್ವೆಸ್ಟ್ ಪ್ರೊಡ್ಯೂಸ್ ಮಾಡುತ್ತದೆ, ಬೆಳೆಯನ್ನು ಉತ್ಪತ್ತಿ ಮಾಡುತ್ತದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 25ನೇ ವಚನ, ಮ್ಯಾಥ್ಯೂ ಚಾಪ್ಟರ್, ಮ್ಯಾಥ್ಯೂ, ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ 25ನೇ ವಚನ 25. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ
ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಮಾರ್ಕ್ ದಿಸ್ ವರ್ಡ್. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ, ಅಂದರೆ ಆತ್ಮಿಕವಾಗಿ ಸೀರಿಯಸ್ ಇಲ್ಲ, ಆತ್ಮಿಕವಾಗಿ ಎಚ್ಚರ ಇಲ್ಲ, ಆತ್ಮಿಕವಾಗಿ ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಅಂದರೆ ರಾಂಗ್ ಸೀಡ್. ನೆಕ್ಸ್ಟ್, ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಬೆಳೆಯಿತು. ಆಗ ಯಜಮಾನನು ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯೋರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಓಕೆ, ನೆಕ್ಸ್ಟ್. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ. ಓಕೆ, ಇಲ್ಲಿ ಯೇಸು ಸ್ವಾಮಿ ಪರಲೋಕ ರಾಜ್ಯದ ಬಗ್ಗೆ ಸುಮಾರು 13 ಸಾಮ್ಯಗಳನ್ನು ಹೇಳುತ್ತಾನೆ. ಪ್ರೇರೆ, ನೀವೇನು ಕೇಳುತ್ತೀರಿ, ನೀವು ಎವ್ರಿ ಟೈಮ್ ಹೆಲ್ತ್, ಆರೋಗ್ಯದ ವಿಷಯವಾದ ವಾಕ್ಯಗಳು ನೀವು ಕೇಳುತ್ತೀರಿ, ಇಟ್ ವಿಲ್ ಪ್ರೊಡ್ಯೂಸ್ ಹೆಲ್ತ್ ಇನ್ ಯೋರ್ ಬಾಡಿ. ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಉತ್ಪತ್ತಿ ಮಾಡುತ್ತದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ನಿನ್ನ ಇನ್ನರ್ ಇಮೇಜ್ ಚೇಂಜ್ ಆಗ್ತದೆ. ಓಕೆ, ನಿನ್ನ ಇನ್ಸೈಡ್, ನಿನ್ನ ಒಳ ನೋಟ ಅದು ಬದಲಾಗುತ್ತದೆ. ನೀವು ಪುನಃ 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 ಕೇಳುವಾಗ, ಓಕೆ, ಅದು ಬದಲಾಗುತ್ತದೆ. ನೆಕ್ಸ್ಟ್ ಹೇಳ್ತೇನೆ, ಅವುಗಳನ್ನು ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಆರೋಗ್ಯ. ಆರೋಗ್ಯದ ವಿಷಯದ ವಾಕ್ಯವನ್ನು ಪುನಃ ಪುನಃ ಕೇಳಿದಾಗ ನಿಮ್ಮ ಒಳಗಿದ್ದ ಆ ಸ್ಪಿರಿಟ್ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಕಟಣೆ ಅಂತ ಹೇಳಿದ್ರೆ ನಿಮಗೆ ಓಪನ್ ಆಗ್ತಾನೆ. ಒಮ್ಮೆ ನಿಮಗೆ ಓಪನ್ ಆಯಿತು, ಅದನ್ನು ಪ್ರೊಟೆಕ್ಟ್ ಮಾಡಿರಿ. ಒಮ್ಮೆ ನಿಮ್ಮ ಒಳಗಿಂದ ಆ ಜೀವಧಾರೆ ಓಪನ್ ಆಯಿತು, ಅದು ಕೇವಲ ನಿಮ್ಮ ದೇಹಕ್ಕೆ ಮಾತ್ರ ಹರಿಯುವಂಥದ್ದಲ್ಲ, ಯು ಮಸ್ಟ್ ಹೆಲ್ಪ್ ಟು ಅದರ್ಸ್. ಯಾವ ನಾಲೆಜನ್ನು ನೀವು ಹೊಂದಿದ್ದೀರಿ, ಏನು ಪ್ರಕಟಣೆಯನ್ನು ಹೊಂದಿದ್ದೀರಿ, ನೀನೊಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿದ್ದಿ, ಅದನ್ನು ನೀನು ಇತರರಿಗೆ ಹಂಚುವ. ಓಕೆ, ಯಾಕೆ ನೀನು ಇತರರಿಗೆ ಹಂಚುವುದಂತ ಹೇಳಿದರೆ, ನೀನು ನಿನ್ನ ಒಳಗಿದ್ದ ಪ್ರಕಟಣೆಯನ್ನು ಕಾಪಾಡುತ್ತೆ. ಯು ವಿಲ್ ಪ್ರೊಟೆಕ್ಟ್. ಪ್ರೈಸ್ ಗಾಡ್, ಯು ವಿಲ್ ಪ್ರೊಟೆಕ್ಟ್. ಅದಕ್ಕೋಸ್ಕರ ಅನೇಕರು ಅವರ ರೆವಲೇಷನ್ ಅನ್ನು ಹೊಂದುತ್ತಾರೆ, ಅವರು ಜವಾಬ್ದಾರಿತರಾಗಿದ್ದಾರೆ, ಬಟ್ ಅದನ್ನು ಇತರರಿಗೆ ಅವರು ಹಂಚುವುದಿಲ್ಲ, ಇತರರಿಗೆ ಅವರು ಹೆಲ್ಪ್ ಮಾಡೋದಿಲ್ಲ. ಕೆಲವೊಮ್ಮೆ ನೀವು ಹೆಲ್ಪ್ ಮಾಡುವಾಗ ಕ್ರಿಟಿಸೈಸ್ ಬರ್ಬೋದು, ತಮಾಷೆ ಬರ್ಬೋದು, ದ ಫಿಯರ್ ಆಫ್ ಕ್ರಿಟಿಸಿಸಮ್. ನೋ, ದೇವರು ನಿಮಗೇನು ಪ್ರಕಟಿಸಿದ್ದಾನೆ, ನೀವು ಜವಾಬ್ದಾರಿತರಾಗಿರಿ, ಇತರರಿಗೆ ಅದನ್ನು ಹಂಚುವಂಥದ್ದು, ಇತರಿಗೆ ನೀವು ಶೇರ್ ಮಾಡುವಂಥದ್ದು, ಇತರಿಗೆ ನೀವು ಹೆಲ್ಪ್ ಮಾಡುವಂಥದ್ದು. ಆಗ ನಿಮ್ಮ ಆರೋಗ್ಯವನ್ನು ನೀವು ಮೇಂಟೈನ್ ಮಾಡುತ್ತೀರಿ. ಗದೀರಿನ ಸೀಮೆಯಲ್ಲಿ ದೆವ್ವ ಹಿಡಿದ ವ್ಯಕ್ತಿ, ಆತನು ಫ್ರೀ ಆದಾಗ ಆತನು ಹೇಳಿದ, ಸ್ವಾಮಿ, ನೀನು ಎಲ್ಲಿ ಹೋಗ್ತೀಯೋ ನಾನು ಅಲ್ಲಿ ಬರುತ್ತೇನೆ. ಅದಕ್ಕೆ ಸ್ವಾಮಿ ಹೇಳಿದ, ನೋ, ದೇವರು ನಿನ್ನ ಮೇಲೆ ಕರುಣೆ ಇಟ್ಟು ನಿನಗೆ ಏನೆಲ್ಲ ಉಪಕಾರಗಳನ್ನು ಮಾಡಿದವನು. ಓಕೆ, ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ, 5:19. ಆದಾಗ್ಯೂ ಯೇಸು ಅವನು ಇರಗೊಡದೆ ಅವನಿಗೆ, ನಿನ್ನ ಮನೆಗೂ ಸ್ನೇಹಿತರ ಬಳಿಗೆ ಹೋಗಿ ಕರ್ತನು ನಿನ್ನ ಮೇಲೆ ಕರುಣೆ ಇಟ್ಟು ಎಂತಹ ಮಾತ್ಕಾರ್ಯಗಳನ್ನು ಮಾಡಿದ್ದಾನೆಂದು ಅವರಿಗೆ ಹೇಳು ಅಂದನು. ಗೋ ಆ್ಯಂಡ್ ಟೆಲ್, ನೀನು ಹೇಳು, ಸುಮ್ಮನಿರಬೇಡ, ಮಾತಾಡು. ಯು ಮಸ್ಟ್ ಸ್ಪೀಕ್ ದ ವರ್ಡ್. ನೀನು ವಾಕ್ಯವನ್ನು ಮಾತಾಡುವಂಥದ್ದು ನಿನ್ನನ್ನು ನೀನು ಕಾಪಾಡಿಕೊಳ್ಳುವಂಥದ್ದು. ಓಕೆ, ಅದನ್ನು ಹೇಳುವಾಗ ಎಲ್ಲರೂ ಅಂಗೀಕಾರ ಮಾಡಬೇಕಾಗಿಲ್ಲ, ಬಟ್ ಅವನು ಹೇಳಲೇಬೇಕು. ಅಪೊಸ್ತಲ ಪೌಲನಿಗೆ 18ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯ. ಇದಲ್ಲದೆ ಕರ್ತನು ರಾತ್ರಿಯಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು.
ಸುಮ್ಮನಿರಬೇಡ. ಅಪೊಸ್ತಲ ಪೌಲನಿಗೆ ದರ್ಶನ ಕೊಟ್ಟು ಕರ್ತನು ಹೇಳುತ್ತಾನೆ, ಇದಲ್ಲದೆ ಕರ್ತನು ರಾತ್ರಿಯಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ನೀನು ಭಯಪಡಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು. ನೆಕ್ಸ್ಟ್, ನಾನು ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ಬಹಳ ಮಂದಿ ನನಗಿದ್ದಾರೆ ಎಂದು ಹೇಳಿದನು. ನಿನ್ನ ಮಾತನ್ನು ಕೇಳುವ ಜನರು ಅನೇಕರಿದ್ದಾರೆ, ಬಟ್ ಅನೇಕರು ನಿನ್ನನ್ನು ವಿರೋಧಿಸಬಹುದು, ಅನೇಕರು ಕ್ರಿಟಿಸೈಸ್ ಮಾಡ್ಬೋದು, ಅನೇಕರು ತಮಾಷೆ ಮಾಡ್ಬೋದು, ಬಟ್ ನೀನು ಮಾತಾಡುತ್ತಲೇ ಇರು. ಪ್ರಿಯ, ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ದೇವರು ಏನು ನಿಮಗೆ ಕೊಟ್ಟಿದ್ದಾನೆ, ಡೋಂಟ್ ಸ್ಟಾಪ್, ಸ್ಪೀಕ್ ಇಟ್. ಅದನ್ನು ಮಾತಾಡ್ರಿ. ನೀವು ಮಾತಾಡಿದ್ದರಿಂದ ಅನೇಕರ ಹೃದಯಗಳು ನೀವು ತೆರೆಯುತ್ತೀರಿ, ಅನೇಕರಿಗೆ ನೀವು ಎನ್ಕರೇಜ್ ಮಾಡುತ್ತೀರಿ. ಫಸ್ಟ್ ಆಫ್ ಆಲ್ ನೀವು ಉತ್ತೇಜನಗೊಳ್ಳುತ್ತೀರಿ. ನಿಮ್ಮ ಒಳಗಿದ್ದ ಆ ಜೀವ ಧಾರೆಯನ್ನು ನೀವು ಕಂಟಿನ್ಯೂ ಆಗಿ ಹರಿಸ್ತೀರಿ. ಒಂದು ವೇಳೆ ಇದನ್ನು ಹರಿಸುವುದಿಲ್ಲ ಅಂತ ಹೇಳಿದರೆ ನೀವು ನಕಾರಾತ್ಮಕಗಳನ್ನು ಮಾತಾಡುತ್ತೀರಿ. ಓಕೆ, ನಿಮ್ಮ ಶರೀರ ಮಾತಾಡುತ್ತದೆ. ಬೈಬಲ್ ಹೇಳ್ತದೆ 4ನೇ ಅಧ್ಯಾಯ, ಒಮ್ಮೆ ನಾನು ಕ್ಲಿಯರ್ ಆಗಿ ಓದ್ತೇನೆ, ಪುನಃ ಕೇಳಿ ಕ್ಲಿಯರ್ ಆಗಿ. 4ನೇ ಅಧ್ಯಾಯ 23ನೇ ವಚನ, ಜ್ಞಾನೋಕ್ತಿ. ಬಹು ಜಾಗೃತೆಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ, ಜೀವಧಾರೆಗಳು ಅದರೊಳಗಿಂದ ಹೊರಡುವವು. ಓಕೆ, ವಕ್ರ ಬಾಯಿಯನ್ನು ನಿನ್ನಿಂದ ತೆಗೆದು ಬಿಡು, ಕೆಟ್ಟ ತುಟಿಗಳನ್ನು ನಿನ್ನಿಂದ ದೂರ ಇಡು. ಪುಟ್ ಅವೇ ಫ್ರಮ್ ಯು ಎ ಡಿಸೀಟ್ಫುಲ್ ಮೌತ್, ಅಂದರೆ ವಂಚನೆಯ ಮಾತುಗಳು. ಅಂಡ್ ಪುಟ್ ರಿವರ್ಸ್ ಲಿವ್ಸ್ ಫಾರ್ ಫ್ರಮ್ ಯು, ಅಂದರೆ ಕೆಟ್ಟ ತುಟಿಗಳನ್ನು ನಿನ್ನಿಂದ ದೂರ ಇಡು. ನೆಕ್ಸ್ಟ್ 25ನೇ ವಚನ, ನಿನ್ನ ಕಣ್ಣುಗಳು ಮುಂದೆ ನೋಡಲಿ, ನಿನ್ನ ಕಣ್ಣ ರೆಪ್ಪೆಗಳು ನೆಟ್ಟಗೆ ನಿನ್ನ ಮುಂದೆ ನೋಡಲಿ. ಅಂದರೆ ಕಂಟಿನ್ಯೂ ಆಗಿ ವಾಕ್ಯವನ್ನೇ ನೋಡು, ಕಂಟಿನ್ಯೂ ಆಗಿ ನೋಡು. ನೆಕ್ಸ್ಟ್ ಹೇಳ್ತದೆ 26ನೇ ವಚನ, ನೀನು ನಡೆಯುವ ದಾರಿಯನ್ನು ವಿಮರ್ಶಿಸಿ ನೋಡು, ನಿನ್ನ ಎಲ್ಲ ಮಾರ್ಗಗಳು ಸ್ಥಿರವಾಗಿರಲಿ, ನಿನ್ನ ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಬೇಡ, ಕೇಡಿನಿಂದ ನಿನ್ನ ಪಾದವನ್ನು ತಪ್ಪಿಸು. ಪ್ರೈಸ್ ಗಾಡ್. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ದೇವರ ವಾಕ್ಯವು ಎವ್ರಿ ಡೇ ನಿಮಗೆ ಎನ್ಕರೇಜ್ ಮಾಡುತ್ತದೆ. ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಒಂದು ವೇಳೆ ನೆಗೆಟಿವ್ ಸೀಡ್ಗಳನ್ನು ನಿಮ್ಮ ಹೃದಯದಲ್ಲಿ ಹಾಕಿದರೆ ಅದು ನೆಗೆಟಿವ್ ಹಾರ್ವೆಸ್ಟನ್ನು ಪ್ರೊಡ್ಯೂಸ್ ಮಾಡುತ್ತದೆ. ನೀವು ಆರೋಗ್ಯದ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಹಾಕಿದರೆ ಅದು ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಅದಕ್ಕೆ ಬೈಬಲ್ ಇದೆ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ಅವುಗಳ ಮೇಲಿನ ದೃಷ್ಟಿಯು ತಪ್ಪದಿರಲಿ, ಅವುಗಳನ್ನು ಹೃದಯದಲ್ಲಿ ಇಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ದೇಹಕ್ಕೆಲ್ಲ ಅವೇ ಆರೋಗ್ಯ. ನೆಕ್ಸ್ಟ್ ಹೇಳ್ತೆ, ಮಗನೇ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಇದರಿಂದ ಜೀವಧಾರೆಗಳು ಹೊರಡುತ್ತವೆ. ನಾನು ಎನ್ಕರೇಜ್ ಮಾಡುತ್ತೇನೆ, ನಿಮ್ಮ ಒಳಗಿಂದ ಜೀವಧಾರೆಗಳು ಹೊರಡುತ್ತವೆ, ನಿಮ್ಮ ಒಳಗಿಂದ ಆರೋಗ್ಯದ ಧಾರೆಗಳು ಹೊರಡುತ್ತವೆ, ಸಮಾಧಾನದ ನದಿಗಳು ನಿಮ್ಮ ಒಳಗಿಂದ ಹರಿಯುತ್ತವೆ, ಪ್ರೀತಿಯ ನದಿಗಳು ನಿಮ್ಮ ಒಳಗಿಂದ ಹರಿಯುತ್ತದೆ. ಯು ಆರ್ ಪ್ರೊಡಕ್ಟಿವ್ ಅಂಡ್ ಫ್ರೂಟ್ಫುಲ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರೈಸ್ ಗಾಡ್. ನಿಮ್ಮ ಒಳಗೆ ದೇವರ ಆರೋಗ್ಯವನ್ನು ಇಟ್ಟಿದ್ದಾನೆ. ಒಂದು ವೇಳೆ ನೀವು ಸಿಕ್ಕಾಗಿದ್ದೀರಿ, ಎನಿ ಪ್ರಾಬ್ಲಮ್ ಇನ್ ಯೋರ್ ಬಾಡಿ, ಲರ್ನ್ ಟು ಸಿ ಯುವರ್ ಸೆಲ್ಫ್ ಹೆಲ್ತಿ. ಇಫ್ ಯು ಆರ್ ಎ ಪ್ಯಾರಲೈಸ್ಡ್ ಪರ್ಸನ್, ಲರ್ನ್ ಟು ಸಿ ಯುವರ್ ಸೆಲ್ಫ್ ಯು ಆರ್ ವಾಕಿಂಗ್. ನೀವು ನಡೆಯುವಂಥದ್ದನ್ನು ನೋಡಿರಿ. ಪ್ರೈಸ್ ಗಾಡ್. ಒಂದು ವೇಳೆ ಎನಿ ಡಿಸೀಸ್ ಇನ್ ಯೋರ್ ಬಾಡಿ, ಲರ್ನ್ ಟು ಸಿ ಯುವರ್ ಸೆಲ್ಫ್ ಯು ಆರ್ ವಾಕಿಂಗ್ ಇನ್ ಹೆಲ್ತ್. ನೀವು ಆರೋಗ್ಯದಲ್ಲಿ ನಡೆಯುವುದನ್ನು ನೋಡಿರಿ ಥ್ರೂ ದ ವರ್ಡ್ ಆಫ್ ಗಾಡ್. ಪ್ರೈಸ್ ಗಾಡ್. ನಾನು ನಿಮ್ಗೆ ಹೇಳ್ತೇನೆ, ಅವುಗಳನ್ನು ಹೊಂದುವವರಿಗೆ ಅದು ಜೀವ, ಎಲ್ಲರಿಗೆಲ್ಲ ಹೊಂದುವವರಿಗೆ ಜೀವ, ದೇಹಕ್ಕೆಲ್ಲ ಅದೇ ಆರೋಗ್ಯ. ಪ್ರೈಸ್ ಗಾಡ್. ದೇವರ ವಾಕ್ಯವೇ ನಿಮ್ಮ ದೇಹಕ್ಕೆ ಆರೋಗ್ಯ. ನಾವು ಪ್ರಾರ್ಥನೆ ಮಾಡುವ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ಆತನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ, ಇಟರ್ನಲ್ ಲೈಫ್. ಆ ಲೈಫ್ ನಿಮ್ಮ ಒಳಗೆ ವಾಸ ಮಾಡುತ್ತದೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು.
ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ಐ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಾವು ಬಾಯಲ್ಲಿ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ಥ್ಯಾಂಕ್ ಯು. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರೂ ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ, ಅವರ ಒಳಗಿಂದ ಜೀವಧಾರೆಗಳು ಹೊರಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಆರೋಗ್ಯದ ಧಾರೆಗಳು ಹೊರಡಲಿ. ಅವರ ಆತ್ಮ, ಅವರ ಪ್ರಾಣ, ಅವರ ಮನಸ್ಸು, ಅವರ ಶರೀರ, ಅವರ ಬ್ಲಡ್ ಸೆಲ್ಗಳಲ್ಲಿ ನಿನ್ನ ಜೀವವು ಹರಿಯಲೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಐ ಸ್ಪೀಕ್ ಯುವರ್ ಪೀಸ್ ಇನ್ ದ ನೇಮ್ ಆಫ್ ಜೀಸಸ್. ಪೀಸ್ ಇನ್ ದೇರ್ ಬಾಡಿ, ಪೀಸ್ ಇನ್ ದೇರ್ ಫ್ಯಾಮಿಲಿ, ಓ ಗಾಡ್, ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್.